ಜ್ಞಾನ ಪಂಡಿತರಿಗೆ, ಹೌದು ಹೌದು ನನ್ನೆಲ್ಲ ತಾಯಿ ಬಳಗದವರಿಗೆ, ಕುಂಬಾರಿ ಘೇನ ಸುತ್ತಮುತ್ತನ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ ಮಹಾತ್ಮರು? ಇಂಗಿನೋಳು ನಾತವನ್ನು, ತೆಂಗಿನೋಳು ಎಳೆನೀರ, ಹೌದಾ? ಭೃಂಗಿ ಕೋಗಿಲೆಯ ಕಂಠದೋಳು ಗಾಯನವನ್ನು ತುಂಬಿದವರು ಆರು ಸರ್ವಜ್ಞ ತಿಳಿ ಪ್ರಶ್ನೆ ಮಾಡ್ತಾರ. ಹೌದು 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 ಹೀಗಂದ್ರೆ ಏನ್ರಿಪ್ಪ? ಸರ್ವಜ್ಞ ಮೂರ್ತಿಗಳ ಪ್ರಶ್ನೆ ಏನು ಮಾಡಿದ್ರು? ಇಂಗಿನೋಳು ನಾತವನ್ನು, ಹೌದು ಹೌದು ಹ್ಯಾಂಗ ಯಾಲೆ ಕೈದೊಳಗ ನಾತದ ಹಂಗ ಇಂಗಿನೊಳಗ ನಾತದ, ಹೌದು ತೆಂಗಿನೊಳಗ ಎಳೆನೀರದ, ಹೌದು ಹೌದು ಇಂಗಿನೊಳಗ ನಾತು ತುಂಬದವ್ರು ಯಾರು? ಹೌದಾ? ತೆಂಗಿನೊಳಗ ಎಳೆನೀರ ಇಟ್ಟವರು ಯಾರು? ಹೌದು ಭೃಂಗಿ ಕೋಗಿಲೆಯ ಕಂಠದೋಳು, ಕೋಗಿಲ ಕಂಠದಾಗ ಮಧುರವಾದಂತ ಸ್ವರ ಗಾಯನ ಮಾಡ್ತದ, ನೋಡ್ಬೇಕು ನೀವು. ಹೌದಾ? ಆ ಕೋಗಿಲ ಕಂಠದೋಳು ಗಾಯನವನ್ನು ತುಂಬಿದವರು ಯಾರು ಅಂತೇಳಿ ಪ್ರಶ್ನೆ ಅದ. ನಿಮಗೂ ಪ್ರಶ್ನೆ, ಅದು ನಮಗೂ ಪ್ರಶ್ನೆ. ಸರ್ವಜ್ಞ ಮೂರ್ತಿಗಳು. ಹೌದು ಹೌದು ನೋಡ್ರಿ, ಇದೆಲ್ಲ ಯಾರ ಆಟದ? ಯಾರದ್ರಿಪ್ಪ ಆಟ? ಜಗತ್ತದ ಒಡೆಯ ಒಬ್ಬನೇ ಅದಾನ, ಮಾಲಕ ಒಬ್ಬನೇ ಅದಾನ. ಹೌದಾ? ಅವ ಸೂತ್ರಧಾರಿ ಅದಾನ, ನಾವು ನೀವು ಎಲ್ಲ ಪಾತ್ರಧಾರಿಗಳಿದ್ದೆವು. ಹೌದು ಹೌದು ಪಾತ್ರಧಾರಿ. ಹೌದು. ಇಟ್ಟೆಲ್ಲ ಮಂದಿ ಯಾರು ಕೂಡಿದೆವು, ನಾವು ನೀವೆಲ್ಲ ರೈತರ ಮಕ್ಕಳೇ ಇದ್ದೆವು. ಹೌದು ಹೌದು ಹೊಲದಾಗ ಗೋಧಿದ ಒಂದು ಕಾಳು ಹಾಕ್ತೇವು, ಜ್ವಾಳದ ಒಂದೇ ಕಾಳು ಹಾಕ್ತೇವು. ಹೌದು ಹೌದು ಒಂದ ಕಾಳಿಗೆ ಸಾವಿರಾರು ಕಾಳಾಗುತ್ತದ. ಇರ್ಲಿ, ಒಂದ ಕಾಳಿಗೆ ಸಾವಿರಾರುಗಳ ಕಾಳ ನಿರ್ಮಾಣ ಆಗ್ತದೆ. ಯಾರಿಂದ ಆಗುತ್ತದ? ಹೌದು ಹೌದು ಯಾರಿಂದ ಆಗ್ತದ್ರಿಪ್ಪ ಇದು? ಪರಮಾತ್ಮನಿಂದ ಆಗುತ್ತದ. ಹೌದು. ಬಂಧುಗಳ ವಿಷಯಗಳ ನೀವು ಕೇಳಕ್ಕ ಭದ್ರವಾಗಿ ಕೂತಿರತ್ತೀವಿ. ನಾವು ವಿಷಯ ಕಡೆ ಹೆಚ್ಚ ಲಕ್ಷ ಇಟ್ಟಿದ್ದೇವೆ. ಹೌದು ಹೌದು ಇವತ್ತು ಹಾಡು ಕಮ್ಮಿ ಆಗಲಿ ಖರೆ, ಇವತ್ತು ವಿಷಯ ಎಲ್ಲರಿಗೆ ಚಿತ್ರಾಗಿ ತಿಳಿಬೇಕು. ಹೌದು ಹೌದು ಜಗತ್ತದ ಮಾಲಕ ಸೂತ್ರಧಾರಿ ಹ್ಯಾಂಗದಾನ? ಹಿಂದ ಸುಂದರ ನಗರಿ ಅಂತೇಳಿ ಆಗಿ ಹೋಯ್ತು. ಸುಂದರ ನಗರಿಯದೊಳಗ ಅಕ್ಷಯ ಭದ್ರ ಅಂತೇಳಿ ಒಬ್ಬ ರಾಜ ಇದ್ದ. ಹೌದು ಹೌದು ರಾಜ ತನ್ನ ರಾಜ ದರ್ಬಾರದಾಗ ಸುಂದರ ನಗರದೊಳಗ ರಾಜಂದೆ ಹೇಳದಂತೆ ಮಾತು ನಡೀತಿತ್ತು. ಹೌದು ಹೌದು ರಾಜ ಏನು ಮಾಡ್ದ, ಒಂದು ದಿನ ತುಲಾಭಾರ ಕಾರ್ಯಕ್ರಮ ಇಟ್ಟುಕೊಂಡ. ಹೌದು ತನ್ನ ತೂಕ ಬಲಕಿನ ತಕಡ್ಯಾಗ ರಾಜ ಕುತ್ತಾನ, ಎಡಕಿನ ತಕಡ್ಯಾಗ ಬಂಗಾರ ಇಟ್ಟಾರ. ಹೌದು ಬಂಗಾರದ ತುಲಾಭಾರ ಮಾಡ್ಕೊಂಡಂತವ ಸುಂದರ ನಗರಿಯದೊಳಗ ಅಕ್ಷಯ ಭದ್ರ ತಿಳುವ ರಾಜ ಇದ್ದ. ಅವ ಮಾಡ್ಕೊಂಡನ ಬಂಧುಗಳೇ. ಹೌದು ಹೌದು ನಮ್ಮ ಅಮಶುದ್ಧ ಮುತ್ತನ ಮಠ ಮನೆಯಾಗ, ಹಳಿಂಗರಾಯ ಮುತ್ತನ ಮಠ ಮನೆಯಾಗ ಹೌದು ಈಗ ಕೆಲವು ಎನಿಕೆ ಮಂದಿ ಮಹಾರಾಜಗಳದು ತುಲಾಭಾರ ಆಗುತ್ತದ ಗುಡ್ಡದ ಮ್ಯಾಗ. ಹೌದು ಹೌದು ಅವರು ತೂಕ ದುಡ್ಡು ಇಡ್ತಾರ ಭಕ್ತರು. ರೊಕ್ಕಿನ ತುಲಾಭಾರ ಆಗುತ್ತದ. ಹೌದು ಬೆಲ್ಲ ಇಡ್ತಾರ, ಬೆಲ್ಲಿನ ತುಲಾಭಾರ ಆಗುತ್ತದ. ಹೌದಲ್ಲ? ಅದರಂತೆ ಅಕ್ಷಯ ಭದ್ರ ರಾಜಂದು ಬಂಗಾರದ ತುಲಾಭಾರ ತಕಡ್ಯಾಗ ತೂಕ ಬಂಗಾರ ಇಟ್ರು. ಹೌದು ಖರೆ ರಾಜ ತನ್ನ ಸೈನಿಕರಿಗೆ ಹೇಳ್ತಾನ, ಏನತ್ತ? ನನ್ನ ತೂಕ ಎಡಕ ಬಂಗಾರ ಏನ ಇಟ್ಟಾರ ನೋಡು. ಹೌದು ಆ ಎಲ್ಲ ಬಂಗಾರ ಈ ಇದ್ದಂತ ಸುಂದರ ನಗರದೊಳಗ ಯಾವನ ಬಲ್ಲೆ ಬಂಗಾರ ಇಲ್ಲ ಅಂದಿರಬಾರ್ದು. ಪ್ರತಿಯೊಬ್ಬರಿಗೆ ಬಂಗಾರ ಇದೆ, ಬಂಗಾರ ಒಯ್ದು ಕೊಡ್ರಿ ಅಂದ. ಹೌದು ಹೌದು ಬಂಗಾರ ಇಲ್ಲ ಅಂತೇಳಿ ಒಬ್ಬರು ನನ್ನ ಕಣ್ಣಿಗೆ ಕಾಣಿರಬಾರ್ದು ಅಂದಾಗ ಸೇನಾಪತಿಗಳೆಲ್ಲರಿಗೆ ಬಂಗಾರ, ಪ್ರತಿಯೊಂದು ಸಣ್ಣ ಹುಡುಗನ ಹಿಡಿದು ದೊಡ್ಡವ್ರ ತನ್ನ ಎಲ್ಲರಿಗೆ ಬಂಗಾರ ಕೊಟ್ರು. ಹೌದು ರಾಜ ಕೇಳದ ಆಜ್ಞೆ ಮಾಡ್ದ, ಏನೋ ಬಂಗಾರ ಇಲ್ಲಾರ್ದವ್ ಯಾರ ಅದಾರೇನು ಹೌದು ನೋಡಿ ಬರ್ರಿ ಅನ್ನ. ಇವ್ರು ಮತ್ತೆ ಹೋಗಿ ತಿರುಗಾಡಿ ಬಂದ್ರು. ಅವ್ರ ಕಣ್ಣಿಗೆ ಯಾರು ಇಲ್ಲಾರ್ದವ್ರು ಕಾಣಲಿಲ್ಲ. ಹೌದು ರಾಜಾಗ ಇವ್ರ ಮ್ಯಾಗ ವಿಶ್ವಾಸ ಕುಂಡ್ರಲಿಲ್ಲ ನೋಡ್ರಿ. ಹೌದು ಇವ್ರ ಮ್ಯಾಗ ವಿಶ್ವಾಸ ಕುಂಡ್ರಲಿಲ್ಲ. ಕುದುರೆ ಮ್ಯಾಗ ಕೂತು ಸಂಚಾರ ಮಾಡ್ಕೊತ ಹೋಗುವಾಗ ಸುಂದರ ನಗರಿ ಬಿಟ್ಟು ದಾಟಿ ಗುಡ್ಡಗವರದಂದು ಹೋಗ್ತಿದ್ದ ಅರಣ್ಯದೊಳಗಿಂದು ಒಬ್ಬ ತಪಸ್ವಿ ಮುನಿ ತಪ ಕೂತಾನ. ಹೌದು ಆ ತಪಸ್ವಿಗೆ ಹೋಗಿ ಕಾಲ ಹಿಡಿದ ಕಾಲ ಬೀಳ್ತಾನ, ಯಪ್ಪ ನಿಮ್ಮ ಆಶೀರ್ವಾದ ಇರಲಿ. ಹೌದು ತಥಾಸ್ತು ಯಪ್ಪ, ನಿಮಗೆ ನಾ ಬಂಗಾರ ಕೊಡ್ಬೇಕಂತೇಳಿ ಆಸೆ ಆಗ್ಯದ. ಹೌದು ಹೌದು ಏನಂತಾರ ಮಹಾತ್ಮ? ನಿಮ್ಮ ಬಲಿ ಬಂಗಾರ ಇಲ್ಲ, ಬಂಗಾರ ತಗೋರಿ ಅಂದಾಗ ತಪಸ್ವಿ ಹೇಳ್ತಾನ, ಏನತ್ತ? ಸುಂದರ ನಗರದೊಳಗ ನಿನ್ನ ತುಲಾಭಾರಾಗಿ ಬಂಗಾರ ಎಟ್ಟದ ಎಲ್ಲರಿಗೆ ದಾನ ಮಾಡಿದಿ. ಹೌದು ಆನಂದದ.
ಹೌದು ಖರೆ ಈ ಬಂಗಾರದು ನನ್ನ ಕಣ್ಣಿಗೆ ಮಣ್ಣು ಕಾಣಲಾಗತ್ತದ ರಾಜ, ಇದ್ರದ ಅವಶ್ಯಕತೆ ನನಗಿಲ್ಲ, ಇದು ಕುಡಿಬೇಡ ಅಂತ ಹೇಳದ. ಹೌದು ಹೌದು ಏನತ್ತನ್ ರಾಜ? ಇಲ್ಲಪ್ಪ ನಾ ಕುಡ್ಬೇಕಂತ ಹೇಳಿನೇ ಬಂದಿದ ಅಂತೇಳಿ ರಾಜ ಹೇಳ್ತಾನ. ಹೌದು ಅವಾಗ ತಪಸ್ವಿ ಹೇಳ್ತಾನ, ನನಗ ಕುಡಾವ್ ನನ್ನ ಬಲ್ಲೆ ಅದಾನಂದವ. ಏನಂದ? ನನಗ ಕುಡಾವ ನನ್ನ ಬಲ್ಲೆ ಅದಾನ, ಹೌದು ನಿನಗೂ ಕೊಟ್ಟವ, ಇದು ಪಾತ್ರ ಮಾಡಕ್ ಹಚ್ಚಾನ ಇನ್ನೊಬ್ರಿಗೆ ಕುಡು ಅಂತೇಳಿ. ಹೌದು ಖರೆ ನಾ ಬೇಡದಂದ್ರ ನನಗೂ ಕುಡಾವ ನನ್ನ ಬಲ್ಲೆ ಅದಾನ, ಅವನೇ ಪರಮಾತ್ಮ ಅಂತೇಳಿ ರಾಜನ ಕಣ್ಣು ತೆರೆಸ್ತಾನ. ಬಂಧುಗಳೇ, ಹೌದು ಹೌದು ಇಲ್ಲಿ 8 ಮಂದಿ ಇದ್ದೆವು, ನಾವು ಬಡತನದಾಗಿದ್ದೇವಲ್ಲ. ಹೌದು ನಮ್ಮ ಶಂಕರಪ್ಪ ಕಾಕ ಶ್ರೀಮಂತಿಕೆ ಅದಾನ, ಅವನಂಗ ನಾ ಯಾವಾಗ ಆಗಲಿ ಅಂತೇಳಿ ನಮ್ಮ ಭಾವ ಬರಬಾರ್ದಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹೌದು ನಮ್ಮ ಭಾವ ಬರಬಾರದು ಬರಬಾರ್ದಂತೇಳಿ ಮಹಾತ್ಮರು ಹೇಳ್ತಾರ. ಯಾಕೆ ಹೇಳಿದ್ರಿಪ್ಪ? ಬಡತನ ಸಿರಿತನ ಅನ್ನೋದು ಇದು ಮಧ್ಯಾಹ್ನ ಬಿಸಿಲದ ಹುಚ್ಚ, ಇದು ನಿನ್ನ ದಂಡಿ ಹತ್ತಂಗಿಲ್ಲೋ. ಹೌದು ಹೌದು ಇದು ಮಧ್ಯಾಹ್ನ ಬಿಸಿಲದ, ಹೌದು ಇದಕ್ಕೆ ನೆಚ್ಚಿ ನೀ ಕೆಡಬೇಡ ಅಂತೇಳಿ ಹೇಳ್ತಾರ. ಹೌದು ಅವುಗಳ ನೀವೇ ನನ್ನ ಪಾರ್ಟಿ ಅವ್ರಿದ್ರಿ. ಹೌದು ಹೌದು ಇವತ್ತು ಅಪ್ಪನ ಸಂಗಟ ಮಗನ ಜಗಳದ ಹೌದು ವಿಷಯ ಅನುಭವದಿಂದ ಕೇಳ್ಯಾರ. ಇವತ್ತ ಎಲ್ಲ ಮತ್ತ ಇದೆ ವಿಷಯ ಎಲ್ಲ ಹೊರಗೆ ಬೀಳುವುದದ. ಹೌದು ಇವತ್ತ ಎಲ್ಲ ಮತ್ತ ಈ ವಿಷಯ ಹೊರಗೆ ಬೀಳುವುದದ. ಹೌದು ಅಪ್ಪಗ ನಾ ಒಂದು ಮಾತು ಕೇಳಿದ, ಅದಕ್ಕೆ ವಿಷಯ ದೈವದವ್ರಿಗೆ ನನ್ನೊಂದು ಮಾತು ಹೇಳ್ತ. ಏನದ್ರಿಪ್ಪ ಅದು? ವಿಷಯ ಒಬ್ಬ ಕಲಾವಿದ ಕರೆಕ್ಟ್ ಕೊಟ್ಟಲ್ಲ, ಅದು ತಪ್ಪದಂತೇಳಿ ಹೇಳದವ ಹುಚ್ಚತನ ಅದು. ಹೌದು ನಾ ಏನು ಪ್ರಶ್ನೆ ಕೇಳಿದ ಆ ಪ್ರಶ್ನೆ ತಕ್ಕಂತೆ ವಿಷಯ ಕರೆಕ್ಟ್ ಹಳ್ಳೂರ್ದವ್ರು ಕೊಟ್ಟಾರ. ಅವ್ರ ಹೆಸರಲ್ಲಿ ಜಗತ್ತಿದಾಗ ನೀವು 8 ಮಂದಿ ಇದ್ರಿ, ಎಲ್ಲರೂ ಜೋರಾಗಿ ಚಪ್ಪಾಳೆ ಬಿಡಬೇಕಂತೇಳಿ ನಿಮ್ಮದೊಂದು ವಿನಂತಿ. ಹೌದು 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 ವಿಷಯ ಹಿಂಗೆ ಬಿಡಿಸಬೇಕು. ಹೌದು ಕೇಳುದು ಅದಕ್ಕೆ ವಿಷಯ ಇಲ್ಲ ಅಂದ್ರೆ ವಿಷಯ ಹೇಳಬೇಕು. ಯಾವ ಪ್ರಶ್ನೆ ಮಾಡ್ಯಾನ ಅವ್ ವಿಷಯ ಅಲ್ಲಿ ಬಿಡುಗಡೆ ಆಗಿರ್ಬೇಕು. ನಾಳಿಗೆ ನಾಡ್ದಂದ್ರೆ ಇಲ್ಲ. ಹೌದು ಹೇಳಿದ್ರ ನನಗೊಂದು ಮಾತು ಕೇಳಿದ್ರು. ಏನ್ ಕೇಳಿದ್ರಿಪ್ಪ ಮಾತಾ? ಒಂದು ಗಳಿಗೆ ಆಗಲಿ, ಒಂದು 3 ಗಳಿಗೆ ಆಗಲಿ, ಇವತ್ತ ನೀ ಏನಂದಿ 10 ಹೊಂಟ 6 ಗಂಟೆ ಒಳಗ ಅಪ್ಪ ಕೆಡಿ ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ಪಿಂಟು ಮಾಸ್ತರ್ ಇಲ್ಲ ಅಂತೇಳಿ ಅಂದಿದೆ ಅಂದ್ರ, ಹೌದು ಅಚಾನಕವಾಗಿ ನಮಗೆ ಸಾವೇ ಬತ್ತಂದ್ರ ಏನ್ ಮಾಡವ? ನಾವು ಇರ್ತೇವೆ ಇರಲ್ಲ ಅಂತೇಳಿ ಎದ್ರ ಮ್ಯಾಗಿಂದು ನೀ ಎದ್ರ ವಿಶ್ವಾಸ ಮ್ಯಾಗ ಅಂದಿ ಅಂತೇಳಿ ಅಪ್ಪನ ಪ್ರಶ್ನೆ ಅದ. ಹೌದು ಅಪ್ಪ ಹೇಳ್ತ ಕೇಳ್ರಿ. ಹೌದು ಹ್ಯಾಂಗ? ಕುದುರೆ ಹಂಡಿತ್ತಂದ್ರ ಅದರ ಮರಿ ಹಣಿಚಿಕ್ಕೆ ಹುಟ್ಟಬೇಕಾಗಿದೆ. ಇದು ಜಗತ್ತಿನ ನೇಮ ಅದ. ಹೌದು ನೀನೇ ಹಿಂಗಿದ್ದೆ ಅಂದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಿದಂದ್ರೆ ನನ್ನಲ್ಲಿ ಎಷ್ಟು ಕುಂಕುಮ ಇದ್ದಿರ್ಬೇಕು. ಹೌದು ಇದು ಯಾಕೆ ಕೇಳಿದ, ಇದು ವಿಷಯನೇ ಯಾಕೆ ಮಾತಾಡಿದ ಹೇಳ್ತ ಕೇಳು. ಹೌದು ನೀ ಅಂದಿ ನೋಡು, ಇದು ನಶ್ವರದ. ಹೌದು ಯಾವಾಗ ಪರಮಾತ್ಮ ಕರ್ಕೊಂಡು ಹೋಯ್ತಾನ, ಯಮದೇವ್ಗೆ ಯಾವಾಗ ಹಚ್ಚಿಡ್ತಾನ ಗೊತ್ತಾಗಲ್ಲ, ಅಥವಾ ಶಿವದೂತ್ರಿ ಯಾವಾಗ ಹಚ್ಚಿಡ್ತಾನ ಗೊತ್ತಾಗಲ್ಲ. ಅಂದಿ ನಿಂದು ವಿಷಯ ಕರೆಕ್ಟ್ ಇಲ್ಲ ನಂಗಿಲ್ಲ. ಹೌದು ಇಲ್ಲಿ ಏನ ನಡೆದಾದ? ಏನು ನಡೆದಾದ? ಇಲ್ಲಿ ಸತ್ಯ ಸಂಘ ಎಲ್ಲ ಮತ್ತ ಈ ಪೌಳ್ಯಾಗ ಸತ್ಯ ಸಂಘ ನಡೆದಾದ. ಹೌದು ಸತ್ಯ ಸಂಘ ನಡೆಯುವಾಗ ಯಮದೇವ ಬಂದ್ರು ಗೇಟ್ ಹೊರಗೆ ನಿಂದಿರ್ತಾನ, ಒಳಗೆ ಒಯ್ಲಿಕ್ಕೆ ಅವನಿಗೆ ಅಲೌಡ್ ಇಲ್ಲ ಅಂತೇಳಿ ಶಾಸ್ತ್ರ ಹೇಳ್ತದ ಅಂತೇಳಿ ಆ ಗ್ಯಾರಂಟಿ ಮ್ಯಾಗ ನಾ ಹೇಳಿ. ಹೌದು 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 ಈಗ ನಿನಗೊಂದು ಇಲ್ಲಿ ಸಂಶಯ ಬರುತ್ತದ. ಏನ್ ಬರ್ತದ ಸಂಶಯ? ಬಾದಿಮಿ 2010 ಬಾದಿಮಿ ಅಮಾಸಿ. ಹೌದು ಮಾಯಾದ ಗುಡ್ಡದ ಮ್ಯಾಗ ಅಮಿಷತ್ತ ಮುತ್ಯ ಅಂದ ಹಗಲಿರುಳು ಸೇವಾ ಮಾಡದ ನನ್ನ ಮದಗೊಂಡ ಮುತ್ಯ ಸತ್ಯ ಸಂಘನೆ ಮಾಡ್ತಿದ್ದ. ಹೌದು ಸತ್ಯ ಸಂಘದಾಗ ಮದಗೊಂಡ ಮುತ್ಯ ಧ್ಯೇಯ ಬಿಟ್ಟಾರಂದ್ರ ಅವ್ರದ್ದು ಯಾಕೆ ಯಮದೇವಾಗಲಿ ಶಿವದೂತರಾಗಲಿ ಬಂದು ಒಯ್ತಾರ ಅನ್ನೋದು ನಿನಗೆ ಸಂಶಯ ಬರ್ತಿರತ್ತು. ನೀ ಇದೇ ಕೇಳವಿದ್ದೆ ಅನ್ನೋದು ನನಗೆ ಗೊತ್ತು ಅದ. ಹೌದು ಅದಕ್ಕೆ ಉತ್ತರನು ಹೀಗೆ ಬಿಡಿಸ್ತೇವೆ. ಹೋಗುದು ಯಾಕೆ ಹೇಳೋದದ? ಯಾಕೆ ಹೇಳುದ್ರಿಪ್ಪ? ಸತ್ಯ ಸಂಘ ಮಾಡುವಾಗ ಸಂಕಲ್ಪ ಇಟ್ಕೊಂಡು ಇದೇ ಕ್ಷಣದಾಗ ನನ್ನ ಪ್ರಾಣ ಹೋಗಲಿ ಅಂತೇಳಿ ಅವಂದು ಭಕ್ತಿಯೊಳಗ 2 ಪ್ರಕಾರವ. ಹೌದು ಯಾವುದು? ಒಂದು ಸ್ವಾರ್ಥ, ಇನ್ನೊಂದು ನಿಸ್ವಾರ್ಥ. ಹೌದು ಹೌದು ನಿಸ್ವಾರ್ಥ ಭಕ್ತಿದಿಂದ ದುಡಿದು ಭಗವಂತಗೆ ಈ ಕ್ಷಣಕ್ಕನ ಸಾಕು ಭಗವಂತ ಜಗತ್ತ ಗೆದ್ದು ನಿನ್ನ ಪಾದದಾಗ ತಲ್ಲಿನಾಗುತ್ತಂತೇಳಿ ಬೇಡ್ಕೊಂಡ್ರೆ ಅವಾಗ ಪರಮಾತ್ಮ ಬರ್ತಾನೆ. ಹೌದು ಹೌದು ಮದಗೊಂಡ ಮುತ್ಯನ ಇಚ್ಛೆ ಇತ್ತು. ಬಾದಿಮಿ ದಿನಾನೇ ನನ್ನ ಅಮಿಷತ್ತ ಮುತ್ಯ ಕಲ್ಲೂರ್ಕ ಆಶೀರ್ವಾದ ಮಾಡ್ಯಾನ. ಕಡಿಮಠಕ್ಕ ಕಲ್ಲೂರ್ಕ ಹೇಳಿಕೆದ, ಯಾರು ಏನು ಬೇಡವ್ರಿದ್ರಿ ಬೇಡ್ರಿ, ಚಿದುರಿ ಲಾಕ್ ಆಗ್ತದ ನೆಸ್ಕಿನ ನಾಕಕ್ಕ. ಹೌದು ಹೇಳಿದ್ರೆ ಹೆಂಗ? ಮುಂದಿನ ಮಾತು ಹೇಳ್ಯಾನಂದ್ರ ಮದಗೊಂಡ ಮುತ್ಯ ಇಚ್ಛಾ ಮಾಡ್ಯಾನ. ಮದಗೊಂಡ ಮುತ್ಯಗೆ ಇಚ್ಛಾ ಮರಣ ಸಿಕ್ಕದ ಬಂಧುಗಳೇ. ಜಗತ್ತದಾಗ ಪಾರಮಾರ್ಥದಾಗ ದುಡಿದು ಮದಗೊಂಡ ಮುತ್ಯ ಆ ಕೀರ್ತಿ ಪಡ್ಕೊಂಡು ಹೋದ್ರು. ಹೌದು ಹೌದು ಅದಕ್ಕ ಈ ವಿಷಯ ಇಲ್ಲೇ ಇರ್ಲಿ. ಹೌದು ಅಪ್ಪ ಯಾನೇನ ವಿಷಯ ಕೇಳ್ಯಾನ. ಹೌದು ವಿಷಯ ಹೊಳ್ಳಿ ಏನ ಕೇಳಬೇಕಾಗ್ಯಾನ.
ಹೌದು ಹೌದು ಅದು ಮುಂದಿನ ಈ ಪದ್ಯ ಆದ ಬಳಿಕ ವಿಷಯ ಬಿಡಿಸೋದದ. ಹೌದು ಖರೆ ನಮ್ಮ ಕಮಿಟಿಯವರು ಒಂದು ಭಾರ ಹಾಕಿದ್ರು. ಏನ್ ಹಾಕಿದ್ರಿಪ್ಪ? ಹಳ್ಳೂರದವ್ರಿಗೆ ಫೋನ್ ಹಚ್ಚದೆವು. ಹೌದು ಏನು ಕುಡ್ತೀರಿ ಬರ್ತೇವ್ ನಾವು ಒಟ್ಟು ಖುಲ್ಲ ಇದ್ದೇವ್ ಬರ್ತೇವ್ ಅಂತೇಳಿ ಹಳ್ಳೂರದವ್ರು ಹೇಳಿದ್ರು. ಹೌದು ಸತ್ಯಪ್ಪ ಕಾಕ ಏನು ಕುಡ್ತೀರಿ ಅದೇ ನನಗ್ ಕುಡ್ರಿ ಅಂತೇಳಿ ಆಳ್ಗಿ ಪಿಂಟು ಮಾಸ್ತರ್ನ ಕುಂಬಾರಿದವರು ಹೇಳ್ಯಾರ. ಹೌದು ಇಬ್ರು ಹೇಳ್ಯಾರ. 8 ದಿನ ಕದ್ದಿ ಕಡ್ದ್ರು ಸುದೇಕ್ಕೆ ನಮ್ಗೆ ಹಂಗ ಮ್ಯಾಳ ಸಿಕ್ಕಿತ್ತಲ್ಲ, ಯಾನೋ ಎಲ್ಲ ಮತ್ತ ಈ ಕೂಡಿಸಿ ಕೊಟ್ಟಾಳ, ನಾವು ಏನು ಕಚ್ ಹಾಕ್ಲಾರ್ದೆ ಬಂದಾರ ಅಂದ್ರು ಯಾನೋ ಇದು ಎಲ್ಲ ಮತ್ತ ಇದು ಆಟದ ಅಂತೇಳಿ ಹೇಳಿದ್ರು. ನಮ್ಮ ಮ್ಯಾಗ ಭಾರ ಹಾಕಿದ್ರು. ಹೌದು ಹೌದು ಖರೆ ಈ ಬ್ರಹ್ಮ ವೇದಿಕೆ ಮ್ಯಾಗ ನಾವೊಂದು ಅಭಿಮಾನ ಬಿಟ್ಟು ಹೇಳ್ತ. ಹೌದು ಹೌದು ಎಲ್ಲಾ ಕಡೆ ದಾರು ಕುಡಿದ ಮಂದಿ ಹಾಡಿಗೆ ಒಟ್ಟ ಒಂದು ಜಾಗಿಗೆ ಶುದ್ಧ ಮಾಡಿ ಒಟ್ಟಿಲ್ಲ. ಹೌದು ಒಬ್ಬ ಒತ್ತಟ್ಟಿ ನೀ ಏನು ಮಾಡೋದ ಸುಮ್ರ ಕೊಟ್ಟಿದ್ದೆ ಹಾಡು ಹೊತ್ಕೊಂಡಿರ್ತಾನ ಅನಾವ್ರದಾರ. ಹೌದು ಖರೆ ಒಂದೊಂದು ತಾಸ ರೊಕ್ಕ ತಗೊಳಕ್ ಟೈಮ್ ವ್ಯರ್ಥ ಹೋಗ್ತದ. ಎಷ್ಟೋ ಮಂದಿ ಟೈಮ್ನ ವ್ಯರ್ಥಗಳದಾರ. ಹೌದು ಖರೆ ಇವತ್ತು ಇದೇನು 2 ಮಧ್ಯದ ಕಮಿಟಿಯವರು ಕೂಡಿರಿ ನೋಡು. ಹೌದು ಇದು ಒಂದು ಕಮಿಟಿಯವರು ಕೂಡಿ ಕೈಯಾಗ ಸ್ವಂತ ಪೇನ ಹಿಡಿದು ತಿರುಗಾಡಿ ರೊಕ್ಕ ಗೊಳೆ ಮಾಡಿ ಕಲಾವಿದ್ರು ಕೊಡ್ತೀರಿ ಅಂದ್ರ ನಿಮ್ಮಂತ ಪುಣ್ಯವಂತರು ಜಗತ್ತಿದಾಗ ಯಾರು ಇಲ್ಲ ಬಂಧುಗಳೇ. ಹೌದು ಹೌದು ಅದಕ್ಕೆ ಈ ಪದ್ಯ ಆದ ಬಳಿಕ ವಿಶೇಷ ಚಿತ್ರ ಮಾಡೋದಾದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳಿ.